ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾರಕಪ್ಪ, ಏನು ತೊಂದರೆ ಆಗ್ಲಿಲ್ಲ ತಾನೆ? ನಿಮ್ ಮನೆ ಬಚ್ಚಲ್ ಮನೆ ತರ ನಮ್ ಬಚ್ಚಲ್ ಮನೆ ದೊಡ್ಡದಾಗಿಲ್ಲ. ಗ್ರ್ಯಾಂಡ್ ಮಾ, ಬಚ್ಚಲ್ ಮನೆ ದೊಡ್ಡದಿದ್ದು ನಾನೇನ್ ಸಂಸಾರ ಮಾಡ್ಬೇಕಾ? ಇಲ್ಲಿ ಮನ್ಸು ದೊಡ್ಡದಾಗಿರ್ಬೇಕು, ಅದು ನಿಮ್ಗಳಿಗಿದೆ, ಅಷ್ಟು ಸಾಕು. ಚಿಕ್ಕ ಯಜಮಾನ್ರೆ, ಬಹುತ್ ಚೆನ್ನಾಗಿ ಮಾತಾಡ್ತೀರಾ. ನಮ್ಮ ಮಯೂರಿ ಕುತ್ತಿಗೆಗೆ ಚಿನ್ನದ ಸರ ಹಾಕ್ಸಿದಿರಲ್ಲ, ಅದ್ ನೋಡಿ ಖುಷಿ ಆಯ್ತು. ಅವಳೆಲ್ಲಿ ಅರ್ಶನ ದಾರದಲ್ಲೇ ಇದ್ಬಿಡ್ತಾಳೋ ಅಂತ ನೋವಾಗಿತ್ತು. ಆದ್ರೆ ಚಿನ್ನದ ತಾಳಿ ಸರ ಹಾಕ್ಸಿದಿರಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ. ಗ್ರ್ಯಾಂಡ್ ಮಾ, ಇದಕ್ಕೆ ಹೋಮ್ ಮಿನಿಸ್ಟರ್ ನಾವಲ್ಲ, ನಮ್ ಡ್ಯಾಡು. ನನ್ಗೆ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಕರ್ಸಿ ಎಲ್ಲ ಸೆಟಪ್ ಮಾಡಿ ಮುಗಿಸ್ಬಿಟ್ರು. ದೊಡ್ಡ ಯಜಮಾನ್ರು ಇಂಥ ವಿಷಯ ಎಲ್ಲ ತುಂಬಾ ನಂಬ್ತಾರೆ. ಊರಲ್ಲಿದ್ದಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು. ಹಬ್ಬ ಹರಿದಿನ ಅಂದ್ರೆ ಎಲ್ರಿಗಿಂತ ಮುಂದೆ ಇರ್ತಾರೆ. ಹೌದೌದು, ಇಂಥದ್ರಲ್ಲೆಲ್ಲ ಮುಂದೆನೆ ಇರ್ತಾರೆ ಬಿಡಿ ನಮ್ ಡ್ಯಾಡು. ಆಯ್ತಪ್ಪ, ಈಗ ತಿಂಡಿ ಹಾಕೊಂಬರ್ಲಾ? ನಿಮ್ಮೆಲ್ರದು ತಿಂಡಿ ಆಯ್ತಾ? ನಮ್ಮೆಲ್ರದು ಆಯ್ತು. ಆದ್ರೆ ಮಯೂರಿ ಇನ್ನೂ ತಿಂಡಿ ತಿಂದಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮುಗಿಸ್ಕೊಂಡು ತಿಂತೀನಿ ಅಂದ್ಲು. ಹಾಗಂದ್ರ ಹಾಗಾದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡೆ ಬಂದು ತಿಂತೀನಿ. ಚಿಕ್ಕಜ್ಮಾನ್ರೆ, ನಿಮ್ಗೆ ಹಸ್ಕೊಂಡಿರೋದಕ್ಕಾಗಲ್ಲ ಅಂತ ನನಗೆ ಗೊತ್ತು. ಮೊದಲು ತಿಂಡಿ ಮಾಡ್ಕೊಳ್ಳಿ. ನೀವ್ ಜೊತೆ ಇರ್ತೀರಲ್ಲ, ಅಭ್ಯಾಸ ಆಗತ್ತೆ ಬಿಡಿ. ಅಂದ್ರೆ ನಾನ್ ನಿಮ್ ಜೊತೆ ಇದ್ರೆ ಊಟ ಕಿತ್ಕೋತೀನಿ ಅಂತನಾ? ನೋಡಿ ಗ್ರ್ಯಾಂಡ್ ಮಾ, ನಾನೇನೋ ಮಾತಾಡಿದ್ರೆ ಇವರೇ ಏನೋ ಮಾತಾಡ್ತಾರೆ. ಮಯೂರಿ, ಗಂಡನ್ಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಗಂಡ ಅಂದ್ರೆ ದೇವ್ರ ಸಮಾನ ಕಣೆ. ಅಯ್ಯೋ ಗ್ರ್ಯಾಂಡ್ ಮಾ, ನೀವೆಲ್ಲ ಗಂಡನ್ನೇ ದೇವ್ರ ಅನ್ಕೊಂಡಿದೀರಾ, ನಾನ್ ನನ್ನ ಹೆಂಡತಿನೇ ದೇವತೆ ಅನ್ಕೊಂಡಿದೀನಿ. ಬೆಳಗ್ಗೆ ಇವತ್ತು ಕಣ್ ಬಿಡ್ತಿದ್ದಾಗೆ ದೇವತೆ ತರ ಇವರೇ ಕಣ್ ಮುಂದೆ ಕಾಣಿಸಿದ್ದು ದೇವತೆನೇ ಅಲ್ವಾ? ಆದ್ರೂ ದೇವತೆ ತರ ಬನ್ರಿ, ದೇವಸ್ಥಾನ ಪೂಜೆ ಮಾಡೋದಕ್ಕೆ ಟೈಮ್ ಆಗತ್ತೆ. ನಡೀರಿ ಹೋಗೋಣ, ಸುಮ್ನೆ ಮಾತಾಡ್ಕೊಂಡು ನಿಂತಿರ್ತೀರಲ್ಲ. ಗ್ರ್ಯಾಂಡ್ ಮಾ, ಬಾಯ್. ಒಳ್ಳೆ ದೇವ್ರಂತ ಹುಡುಗ. ತಪ್ಪಾಗಿ ಮದ್ವೆ ಆದ್ರೂ ಹೆಂಡತಿನ ಚೆನ್ನಾಗಿ ನೋಡ್ಕೋತಾನೆ. ಎಲ್ಲಿಗೆ ಹೋಗ್ತೀಯ ಜಿಂಕೆ ಮರಿ? ನೀನ್ ಎಲ್ಲೇ ಹೋದ್ರು ಮತ್ತೆ ಇದೇ ದಾರಿಲೇ ಓಡಾಡ್ಬೇಕು ನೋಡು. ನೀನ್ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋವರೆಗೂ ನಾನ್ ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ನೋಡು, ನೀನ್ ಹೀಗೆಲ್ಲ ತೊಂದ್ರೆ ಕೊಟ್ರೆ ನಾನ್ ನಿಮ್ಮ ಅಪ್ಪಂಗೆ ಹೇಳ್ಬೇಕಾಗತ್ತೆ. ಓ, ನಮ್ಮಪ್ಪಂಗಲ್ಲ, ನೀನ್ ಅವ್ರ ಅಪ್ಪಂಗೆ ಹೇಳಿದ್ರು ನಾನು ಹೆದರೋದಿಲ್ಲ. ನೋಡು, ನಮ್ಮಪ್ಪ ಪ್ರೆಸಿಡೆಂಟು, ಆದ್ರೆ ನಾನು ಅವ್ರ ಮಗ. ನೀನು ಜಾಸ್ತಿ ಆಡಿದ್ರೆ ನೀನೇ ನನ್ನ ಲವ್ ಮಾಡು ಅಂತ ಬಲವಂತ ಮಾಡ್ತಿದ್ಯಾ ಅಂತ ಒಂದು ಕತ್ತೆ ಕಟ್ಟಿದ್ರೆ ಸಾಕು. ಹೋಗೋದು ನಿನ್ ಮಾನ,